ಫಸ್ಟ್ ಆಫ್ ಆಲ್ ಎಲ್ರಿಗೂ ಅಭಿನಂದಿಸ್ತೇನೆ. ಯಾಕಂದರೆ ಸಿನಿಮಾ ಒಂದು ಕನಸು ಕಾಣಲಿಕ್ಕೆ ಎಲ್ರಿಗೂ ಫ್ರೀಡಮ್ ಇದೆ. ಸಿನಿಮಾ ಅಂದರೆ ಇಟ್ಸ್ ಎ ಡ್ರೀಮ್. ಆ ಡ್ರೀಮ್ ಹೊತ್ತು ಯಾವ್ಯಾವ ಊರಿಂದ ಎಲ್ಲೆಲ್ಲಿಂದ ಹೆಡ್ ಕ್ವಾರ್ಟರ್ಸ್ಗೆ ಜನ ಬಂದು ಸೇರ್ತಾರೆ, ಪ್ರತಿಭಾವಂತರು ಬಂದು ಸೇರ್ತಾರೆ, ಪ್ರತಿಭೆಗಳು ಬಂದು ಅವಕಾಶಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ. ಸೊ ಸಿನಿಮಾ ಟೋಟಲಿ ಒಂದು ಕನಸು, ಸುಂದರವಾದ ಕನಸು. ತುಂಬ ಜನಕ್ಕೆ ಡ್ರೀಮ್ ಅದು, ಹಗಲು ಕಾಣೋ ಕನಸು, ಇರುಳು ಕಾಣೋ ಕನಸು. ಸೊ ಈ ಕನಸನ್ನು ನನಸಾಗಿಸೋ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಆ ಜರ್ನಿನೇ ತುಂಬ ಮುಖ್ಯ. ಸೊ ಈ ಜರ್ನಿಯಲ್ಲಿ ಗೆದ್ದವರು ನಿಜವಾಗ್ಲೂ ಗೆದ್ದವ್ರೆ. ಸೊ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು, ಇಂಡಸ್ಟ್ರಿ ಹೊರಗಡೆಯಿಂದನೂ ನೋಡಿ, ಇಂಡಸ್ಟ್ರಿ ಒಳಗಡೆಯಿಂದನೂ ನೋಡಿ, ಸಾಕಷ್ಟು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲವನ್ನು ಪಡ್ಕೊಂಡು ಕಡೆಗೆ 50 ವರ್ಷದಿಂದ ಹಾಡ್ತಾ ಇದ್ದೀನಿ. ನನಗೆ ನಂಬಿಕೆ ಬರ್ತಿಲ್ಲ. ಐ ಕಂಪ್ಲೀಟೆಡ್ 50 years ಆಫ್ ಮೈ ಕರಿಯರ್. 4ನೇ ವಯಸ್ಸಿಗೆ ಶುರು ಮಾಡಿದೆ. ಅಫ್ಕೋರ್ಸ್ ಸಿನಿಮಾ 1991 ಶುರು ಆಗಿದ್ದು ನಾನು ಕಾಲೇಜಲ್ಲಿ ಓದುವಾಗ. ಅಂದಿನಿಂದ ಇಂದಿನವರೆಗೂ ನಿಮ್ಮೆಲ್ಲರ ಜೊತೆಗೆ ಸಾಕಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸು, ಆಮೇಲೆ ಬರಹಗಾರರು, ಲಿರಿಕ್ ರೈಟರ್ಸು, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸು, ಹಾಗೆ ನಮ್ಮ ಆಡಿಯೋ ಕಂಪ್ನಿಯವರು, ಇಲ್ಲಿ ಎದುರಿಗೆ ನಮ್ಮ ಲಹರಿ ವೇಲು ಸರ್ ಇದ್ದಾರೆ. ನಿರಂತರವಾಗಿ ಅವರ ಪ್ರೋತ್ಸಾಹ ಇದೆ. ಮಹೇಶ್ ಅವರು ಹೇಗೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದರು, ಹಾಗೆ ಲಹರಿ ವೇಲು ಅವರು ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದು. ನೀವೆಲ್ಲರೂ, ನಾನು ನಿಮ್ಮ ಮಗಳು, ಕನ್ನಡದ ಮಗಳು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಗುರುಕುಲಕ್ಕೆ ಹೋದೆ. ಗುರುಕುಲದಲ್ಲಿ ದೊಡ್ಡ ಗುರುಗಳ ಒಂದು ಸಾನ್ನಿಧ್ಯ ಪಡೆದೆ. ನಮ್ಮ ಗದಗಿನ ಪರಂಪರೆಯಿಂದ ಹೋದವಳು ನಾನು, ಧಾರವಾಡದಿಂದ ಹೋದವಳು. ಎಲ್ಲ ಇದ್ರೂ ಕೂಡ ಅಲ್ಲಿ ಇಲ್ಲಿ ಹೋದರೂ ಕೂಡ ಕಡೆಗೆ ಇಲ್ಲಿಯೇ ಬಾ ಮಗಳೇ, ನಮ್ಮ ಊರಿಗೆ, ನಮ್ಮ ನೆಲಕ್ಕೆ ಬಂದು ನೆಲೆಸು ಅಂತ ಬರಮಾಡ್ಕೊಂಡವ್ರು ನೀವು. ಸೊ ನಿಮಗೆ ನಾನು ಚಿರಋಣಿಯಾಗಿರ್ತೇನೆ. ಫಸ್ಟ್ ಆಫ್ ಆಲ್ ಇನ್ನು ನಮ್ಮ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಕನಸುಗಾರನೇ. ಛಲ, ಹಠ, ಛಲ ಇದ್ದರೆ ನಮ್ಮ ಇದ್ರಾಗ ಒಂದು ವರ್ಡ್ ಜುನೂನ್ ಅಂತಾರೆ ನೋಡ್ರಿ ಸರ್. ಜುನೂನ್ ಅಂದರೆ ಡಿಕ್ಷನರಿ ಪದ ನೋಡ್ಲಿಕ್ಕೆ ಅವ್ರು ಹುಚ್ಚು ಅಂತ. ಹುಚ್ಚಿಂದ ಯಾವ ಕೆಲಸನೂ ಆಗೋದಿಲ್ಲ. ಆದರೆ ಗುರು ಹುಚ್ಚಿರ್ಕೋದು. ಸೊ ಹುಚ್ಚಿದ್ರೆ, ಅದು ಜುನೂನ್ ಇದ್ದರೆ ಎಲ್ಲ ಕೆಲಸಗಳು ಆಗ್ತವೆ. ಆ ಹುಚ್ಚು ಬೇಕು. ಎಷ್ಟೇ ಇವತ್ತು ತಾಂತ್ರಿಕ ಬೆಳವಣಿಗೆ ಇದ್ದರೂ ಕೂಡ ಆ ತಾಂತ್ರಿಕತೆಯನ್ನು ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳಿಕ್ಕೂ ಕೂಡ ಒಂದು ಹುಚ್ಚು ಬೇಕು. ಸೊ ಎಲ್ಲ ಅಟ್ ಯುವರ್ ಫಿಂಗರ್ ಟಿಪ್ಸ್, ಒಂದು ಕ್ಲಿಕ್ ಮಾಡಿದರೆ ಸಾಕು, ಈ ಎಲ್ಲ ನಿಮ್ಮ ಕಣ್ಮುಂದೆ ಇದೆ. ಆದರೆ ಹುಚ್ಚಿಲ್ಲದೆ ಯಾವ ಕೆಲಸನೂ ಆಗಲ್ಲ. ಇಲ್ಲಿ ಒಬ್ಬ ಸಂಗೀತದ ಮಹಾನ್ ಹುಚ್ಚರು, ನಮ್ಮ ವೀರ ಸಮರ್ಥರು. ಹಿಡಿದ ಕೆಲಸ ಬಿಡಂಗಿಲ್ಲ ಮಾರೆ. ಪಾಪ ಅವ್ರಿಗೆ ಇನ್ನೊಮ್ಮೆ ಬಂದು ಹಾಡ್ತೀರೇನ್ರಿ ಅಂತ ಕೇಳಲಿಕ್ಕೆ ಸಂಕೋಚ. ನಾನು ಫಸ್ಟ್ ಅವ್ರಿಗಿಂತ ಮುಂಚೆ ನಾನೇ ರೆಡಿ. ಫೋನ್ ಬಂತು, 2ನೇ ಸರಿ ಫೋನ್ ಬಂತು. ಸರಿ ಬಂದಿಲ್ಲ ಹೋದಿಲ್ಲ ರೀ ಹಾಡು, ನಾ ಮತ್ತೆ ಬರ್ತೀನಿ ರೀ. ಅದನ್ನು ಕೇಳಲಿಕ್ಕೆ ಫೋನ್ ಮಾಡಿದ್ದೀರಿ ಮೇಡಮ್, ನಂಗೆ ಸ್ವಲ್ಪ ಚೇಂಜಸ್ ಬೇಕಾಗ್ಯಾವ, ನೀವು ಅಭ್ಯಂತರ ಇಲ್ಲದ್ರೆ ಇನ್ನೊಂದು ಸತಿ ಬಂದು ಹಾಡ್ರಿ. ಅಯ್ಯೋ ಮರ, ಬೇಕಾದ್ರೆ ನಾವು ಯಾವಾಗಲೂ ರೆಡಿ ಇರ್ತೇವೆ, ಕೆಲಸನೇ ಅದು, ಬಂದು ಹಾಡ್ತೀವಿ. ನಿಮಗೆ ಖುಷಿ ಆಗ್ಬೇಕಷ್ಟೇ ಅಲ್ಲ, ಚಿತ್ರ ಸಂತೋಷ ಪಡ್ಬೇಕು. ಚಿತ್ರದ ಮೇಲೆ ಅದು ಹಾಡು ಪ್ಲೇ ಆದಾಗ ಚಿತ್ರಕ್ಕೊಂದು ಖುಷಿ ಆಗ್ಬೇಕು. ನನ್ನ ಸ್ಕ್ರೀನಿಗೆ ಪ್ರೆಸೆನ್ಸ್ ಸರಿಯಾಗಿದೆ ಅಂತ. ಸೊ ಸಿನಿಮಾ ಈಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಸಿನಿಮಾ ಈಸ್ ಅ ಬಿಗ್ ಡ್ರೀಮ್. ಸೊ ಅದನ್ನೆಲ್ಲರೂ ಸಾಕಾರ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀರಿ. ಪತ್ರಕರ್ತರು, ಮೀಡಿಯಾದವರು, ನಿರಂತರವಾಗಿ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಹಿರಿಯ, ನನ್ನ ಜೊತೆಯಲ್ಲೇ ಫೀಲ್ಡ್ ಎಂಟ್ರ್ ಆದವರು ಕೆಲವರು ಜನ ಇದ್ದಾರೆ. ಪ್ರೆಸ್ ಫೋಟೋಗ್ರಾಫರ್ಸ್ ಇದ್ದಾರೆ, ಹಿರಿಯರಾದ ವಾಸು ಸರ್ ಇದ್ದಾರೆ, ನಾಗೇಶ್ವರ್ ಇದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಇವತ್ತು ನೋಡಿದ್ದಕ್ಕೆ ನಂಗೆ ನಿಜವಾಗ್ಲೂ ಕೃತಾರ್ಥ ಭಾವನೆ ಇದೆ. ಮತ್ತು ಮಲ್ಲಿಕಾರ್ಜುನ್ ಅವರಿಗೆ ಹಾಗೂ ಇಡೀ ತಂಡಕ್ಕೆ, ಚಿತ್ರತಂಡಕ್ಕೆ ಯಶಸ್ಸು ಬೆನ್ನೆತ್ಕೊಂಡು ಬರಲಿ. ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಹೇಳ್ದಂಗೆ ಕನಸನ್ನು ನನಸು ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಕೈಂಕರ್ಯವನ್ನು ಹೊತ್ತು ಬಂದಿದ್ದಾರೆ ಎಲ್ಲರೂ. ಚಿತ್ರವನ್ನು ಸಪೋರ್ಟ್ ಮಾಡಿ, ಕಷ್ಟಪಟ್ಟಿದ್ದಕ್ಕೆ ಒಂದು ಫಲ ಸಿಕ್ಕರೆ ಅದಕ್ಕೆ 100,000 ಆಗುತ್ತೆ, 1000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗುತ್ತೆ. ಕೋಟಿ ಕನ್ನಡಿಗರ ಮನಸ್ಸಲ್ಲಿ ಈ ಚಿತ್ರ ನಿರಂತರವಾಗಿ ನಿಲ್ಲಿ ಅಂತ ನಾನು ದೇವಿ ಶಾರದೆಯಲ್ಲಿ ಹಾಗೂ ತಾಯಿ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಎಲ್ರಿಗೂ ಯಶಸ್ಸು ಬರಲಿ. ಈ ಚಿತ್ರ ಅತ್ಯಂತ ವೈಭವದ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನಿಮಗೆಲ್ಲ ದಯವಿಟ್ಟು ಚಿತ್ರವನ್ನು ಬಂದು ಥಿಯೇಟರ್ಗೆ ನೋಡಿ ಅಂತ ಕಳಕಳಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಹೇಳ್ಕೊಳ್ತಾ ಇದ್ದೀನಿ. ತುಂಬ ಧನ್ಯವಾದ.